ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಾಯುಕ್ತ ತನಿಖಾ ವರದಿ ಕೂಡ ಸಲ್ಲಿಕೆ ಆಗ್ಲಿಕ್ಕಿದೆ ಅನ್ನುವಂತಹ ನಿರೀಕ್ಷೆ ಇದೆ. ಎಫ್ಐಆರ್ ಆದ ದಿನದಿಂದ ಇಲ್ಲಿ ತನಕ ಲೋಕಾಯುಕ್ತ ಮಾಡಿರುವ ತನಿಖೆಯನ್ನ ಹೈಕೋರ್ಟ್ಗೆ ಸಲ್ಲಿಸೋದಕ್ಕೆ ಸೂಚಿಸಲಾಗಿತ್ತು. ಮುಂದಿನ 27ನೇ ತಾರೀಕು ಅಂದ್ರೆ ಸೋಮವಾರ ನಡೆಯುವಂತಹ ವಿಚಾರಣೆಗೆ ಇವತ್ತು ಲೋಕಾಯುಕ್ತರು ವರದಿಯನ್ನ ಕೊಡ್ತಾರೆ. ಒಂದ್ ಕಡೆಗೆ ಸ್ನೇಹಮಯಿ ಕೃಷ್ಣ ಅವರು ಅಪ್ಲಿಕೆಂಟ್ ಏನಿದ್ದಾರೆ ಅವರು ಲೋಕಾಯುಕ್ತ ತನಿಖಾ ವರದಿ ಬಗ್ಗೆ ನಂಬಿಕೆ ಇಲ್ಲ, ಹೀಗಾಗಿ ಈ ಪ್ರಕರಣದಲ್ಲಿ ಹೆಚ್ಚಿನ ತನಿಖೆ ಅಗತ್ಯತೆ ಇರೋದ್ರಿಂದ ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವರು ಎಂಟ್ರಿ ಕೊಡಬೇಕು ಅಂತ ಬಯಸಿ, ಹಾಗೂ ನೀವೇ ಡೈರೆಕ್ಷನ್ ಅನ್ನ ಕೊಡಿ ಅಥವಾ ಸರ್ಕಾರಕ್ಕೆ ಈ ಪ್ರಕರಣವನ್ನ ಅವರಿಗೆ ಹಸ್ತಾಂತರಿಸುವಂತೆ ನಿರ್ದೇಶನ ಕೊಡಿ ಅಂತ ಹೇಳಿ ಕೋರಿರುವಂತಹ ಅರ್ಜಿಯ ವಿಲೇವಾರಿ ಬಾಕಿ ಇದೆ. ಈ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೇವರ್ ಆಗ್ತಾ ಇದೆ ಅನ್ನುವಂತಹ ವದಂತಿ ಬೇರೆ ಹಬ್ಬಿದೆ. ಇನ್ನು ರಿಪೋರ್ಟ್ ಎಲ್ಲೂ ಕೂಡ ಅಧಿಕೃತವಾಗಿ ಸಲ್ಲಿಕೆ ಆಗಿಲ್ಲ, ಬಟ್ ವದಂತಿ ಒಂದು ಹಬ್ಬಿದೆ. ನೋಡೋಣ ಲೋಕಾಯುಕ್ತ ಅಧಿಕಾರಿಗಳ ರಿಪೋರ್ಟ್ನಲ್ಲಿ ಏನೇನು ಅಂಶಗಳು ಇದೆ ಅಂತ. ಸುದೀರ್ಘವಾಗಿ ಹೈಕೋರ್ಟ್ನ ನಿರ್ದೇಶನದಂತೆ ಅವರು ತನಿಖೆಯನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರವಾಗಿ ಇವತ್ತು ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರುವ ಆದೇಶವನ್ನ ಪ್ರಶ್ನಿಸಿ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ 3 ದೂರುದಾರರು ಕೂಡ ಮೇಲ್ಮನವಿ ಅರ್ಜಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರದ ಪರವಾಗಿ ಕಪಿಲ್ ಸಿಬ್ಬಲ್ ವಾದವನ್ನ ಮಂಡಿಸಿದ್ರೆ, ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾರೆ. ಇದರ ಜೊತೆಗೆ ದೇವರಾಜ್ ಅವರು ಕೂಡ ಪ್ರಕರಣ ಸಿಬಿಐಗೆ ಹೋಗದಂತೆ ತಡೆ ಕೊಡೋದಕ್ಕೆ ವಿಭಾಗೀಯ ಪೀಠದಲ್ಲಿ ಮನವಿ ಮಾಡಿರೋದ್ರಿಂದ ಇವತ್ತು ಅರ್ಜಿಯ ವಿಚಾರಣೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಕೋರ್ಟ್ ಯಾರ ಹತ್ರ ಮೆರಿಟ್ಸ್ ಇದೆ ಅನ್ನೋದನ್ನ ಹೆಂಗ್ ನೋಡುತ್ತೆ ಅನ್ನೋದು ಇಲ್ಲಿ ಪ್ರಶ್ನಾರ್ಥಕವಾಗಿದೆ. ಒಂದ್ ಕಡೆಗೆ ಲೋಕಾಯುಕ್ತದ ಹತ್ರ ನೀವು ರಿಪೋರ್ಟ್ ಕೊಟ್ಬಿಡಿ ಅಂತ ಹೇಳಿದ್ರು, ಆನಂತರ ನಾನು ಡಿಸಿಷನ್ಸ್ ಅನ್ನ ಕೊಡ್ತೀನಿ, ತೀರ್ಪನ್ನ ಕೊಡ್ತೀನಿ ಅಂತ ಈ ಹಿಂದೆನೆ ಲೋಕಾಯುಕ್ತಕ್ಕೆ ಹೇಳಿದ್ರಿಂದ ಆಲ್ಮೋಸ್ಟ್ ಇವತ್ತು ಲೋಕಾಯುಕ್ತದ ಅಧಿಕಾರಿಗಳು ವರದಿಯನ್ನ ಇವತ್ತೇ ಸಬ್ಮಿಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಏಕಸದಸ್ಯ ಪೀಠದಲ್ಲಿ ನಡೀತಾ ಇರುವಂತಹ ಅರ್ಜಿಗೆ ತಡೆಯನ್ನ ಕೊಡಬಹುದು. ಅಂದ್ರೆ ಅಲ್ಲಿ ರಾಜ್ಯಪಾಲರ ನಡೆ ಸರಿ ಇತ್ತು ಅಂತ ಏನು ಆದೇಶ ಬಿದ್ದಿತ್ತಲ್ಲ ಆಚೆ, ಸೊ ಇನ್ವೆಸ್ಟಿಗೇಷನ್ ಆಗಲಿ ಅಂತ, ಸೊ ಅದಕ್ಕೆ ತಡೆ ಕೊಡುವಂತಹ ಸಾಧ್ಯತೆ ಇದೆ. ಒಂದು ಸಾಧ್ಯತೆ, ಸಿಬಿಐ ವಿಚಾರಣೆ ನಡೆಸದಂತೆ ತಡೆಯನ್ನ ಕೊಡಬಹುದು. ಅಂದ್ರೆ ಇವತ್ತು ವಾದವನ್ನ ಆಲಿಸಿ ಇತರದೊಂದು ಡಿಸಿಷನ್ಗೂ ಕೂಡ ಬರಬಹುದು. ಇಂದು ವಿಭಾಗೀಯ ಪೀಠದಲ್ಲಿ ಈ ಕುರಿತಂತೆ ಮಹತ್ವದ ವಿಚಾರಣೆ ನಡೆಯಲಿಕ್ಕಿದೆ. ಒಂದು ಅರ್ಜಿದಾರರು ಮತ್ತು ಆರೋಪಿ ಸ್ಥಾನದಲ್ಲಿ ಇರೋರು ಎರಡೂ ವಕೀಲರು ಇವತ್ತು ವಾದವನ್ನ ಮೆರಿಟ್ಸ್ ಆಧಾರದ ಮೇಲೆ ಮಂಡಿಸ್ತಾರೆ. ಅರ್ಜಿಯಲ್ಲಿ ಮಧ್ಯಂತರ ತಡೆಯನ್ನ ಪಡೆಯೋದಕ್ಕೆ ಯತ್ನಿಸಬಹುದು. ಅಂದ್ರೆ ಈಗಾಗಲೇ ಇನ್ವೆಸ್ಟಿಗೇಷನ್ ಕ್ರಮ ಸರಿ ಇದೆ ರಾಜ್ಯಪಾಲರದ್ದು, ಮತ್ತು ಇನ್ವೆಸ್ಟಿಗೇಷನ್ ಆಗಲಿ ಅಂತ ಹೇಳಿದ್ರಲ್ಲ, ಸೊ ಪ್ಯಾರಲಲ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೀತಾ ಇದೆಯಲ್ಲ, ಅದಕ್ಕೆಲ್ಲ ಸ್ಟೇ ತಂದ್ರು ತರಬಹುದು. ಇದನ್ನೇ ಅವ್ರು ಪ್ರಶ್ನಿಸಿ ಡಿವಿಷನಲ್ ಬೆಂಚ್ಗೆ ಹೋಗಿರೋದು.